ಈ ಬುಕ್ ಹಾಲಲ್ಲಿತ್ತು, ನಿಂದೇನ ಒಂದ್ಸಲ ನೋಡು. ಅಮ್ಮ. ಹುಡುಗ ನೋಡಕ್ ಚೆನ್ನಾಗಿದ್ದಾನೆ, ಒಳ್ಳೆ ಕೆಲಸದಲ್ಲಿದ್ದಾನೆ. ನನ್ಗೋಸ್ಕರ ಒಂದ್ಸಲ ಮೀಟ್. ಮಾ, ನಿಂಗೆ ಎಷ್ಟೆಲ್ಲ ಹೇಳೋದು ನಂಗೆ ಇಷ್ಟು ಬೇಗ ಮದ್ವೆ ಬೇಡ ಅಂತ. ನಾನ್ ಯಾವಾಗ ಮದ್ವೆ ಆಗು ಅಂದೆ? ಜಸ್ಟ್ ಹುಡುಗನ್ ಮೀಟ್ ಮಾಡ್ಬಾ ಅಂದೆ ಅಷ್ಟೇ. ನಾನ್ ಯಾವುದೇ ಫಂಕ್ಷನ್ಸ್ಗೆ ಹೋಗ್ಲಿ ಎಲ್ಲ ರಿಲೇಟಿವ್ಸು ಕೇಳ್ತಿರ್ತಾರೆ, ನಿಮ್ಮ ಮಗಳು ಮದ್ವೆ ಯಾವಾಗ, ನಿಮ್ಮ ಮಗಳು ಮದ್ವೆ ಯಾವಾಗ ಅಂತ. ಅಮ್ಮ, ರಿಲೇಟಿವ್ಸ್ ಪ್ರೆಷರ್ಗೂ ವಯಸ್ಸಾಯ್ತು ಅನ್ನೋ ಭಯಕ್ಕೂ ರಾಂಗ್ ಪರ್ಸನ್ನ ಮದುವೆ ಆದರೆ ಲೈಫ್ ಲಾಂಗ್ ಸಫರ್ ಆಗಬೇಕಾಗುತ್ತೆ. ದ ಪರ್ಫೆಕ್ಟ್ ಟೈಮ್ ಫಾರ್ ಮ್ಯಾರೇಜ್ ಇಸ್ ವೆನ್ ಯು ಫೈಂಡ್ ಅ ಪರ್ಫೆಕ್ಟ್ ಪರ್ಸನ್ ಅಂತ ದೊಡ್ಡವ್ರು ಹೇಳಿಲ್ವಾ? ನೀನ್ ಯಾರನ್ನಾದ್ರೂ ಮೀಟ್ ಮಾಡಿದ್ರೆ ತಾನೇ ಗೊತ್ತಾಗೋದು ರೈಟ್ ಪರ್ಸನ್ನ ರಾಂಗ್ ಪರ್ಸನ್ನ ಅಂತ. ನನಗೋಸ್ಕರ ಒಂದ್ಸಲ ಮೀಟ್ ಮಾಡ್ಬಾ ಅಮ್ಮ. ಸರಿ ಆಯಿತು, ನಾನು ಹೋಗಿ ಈ ಹುಡ್ಗನ ಮೀಟ್ ಮಾಡಿ ಬರ್ತೀನಿ. ಆದರೆ ಈ ಹುಡುಗ ಇಷ್ಟ ಆಗಿಲ್ಲ ಅಂದರೆ ಇನ್ನು 2 ವರ್ಷ ನನ್ನ ಹತ್ರ ಮದುವೆ ಟಾಪಿಕ್ ತರಬಾರ್ದು. ಹೋಗು. ಹಾಗೆ ಹುಡುಗನ್ ಮೀಟ್ ಮಾಡಕ್ ಹೋಗೋವಾಗ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಹೋಗು. ಹುಡುಗನ ಜೊತೆ ನಗ್ನಗ್ತಾ ಮಾತಾಡ್ಸು, ಅರ್ಥ ಆಯ್ತಾ? ನೀನು ಫಸ್ಟ್ ಆ ಸೀರಿಯಲ್ ನೋಡೋದು ನಿಲ್ಸು. ಒಂದು ಹುಡುಗನಿಗೆ 25 ವರ್ಷ ಆಗಿದ್ದ ಕೂಡಲೇ ಎಲ್ಲರೂ ಕೇಳೋ ಕಾಮನ್ ಕ್ವೆಶನ್, ಏನು ಜಾಬ್ ಮಾಡ್ತಾ ಇದ್ದೀರಾ, ಸ್ಯಾಲ್ರಿ ಎಷ್ಟು, ಫ್ಯೂಚರ್ ಪ್ಲ್ಯಾನ್ಸ್ ಏನು, ಎಕ್ಸೆಟ್ರಾ ಎಕ್ಸೆಟ್ರಾ. ಅದೇ ಒಂದು ಹುಡುಗಿಗೆ 25 ವರ್ಷ ಆಗೋಕ್ಕೂ ಮುಂಚೆ ಎಲ್ಲರೂ ಕೇಳೋ ಕಾಮನ್ ಕ್ವೆಶನ್, ಖುಷಿ ನಿನ್ ಮದ್ವೆ ಯಾವಾಗ? 25 ವರ್ಷ ಆಗ್ತಾ ಇದೆ, ಇವಾಗ್ಲಾದ್ರೂ ಮದ್ವೆ ಊಟ ಹಾಕಿಸ್ತೀಯಾ? ಏನಮ್ಮ ಈ ವರ್ಷನಾದ್ರೂ ಮದ್ವೆ ಆಗ್ತೀಯಾ? ಕಾಲೇಜ್ ಮುಗ್ದು 2 ವರ್ಷ ಆಗಿದೆ, ಈಗಾರು ಮದ್ವೆ ಆಗೆ. ಸಿಸ್ಟರ್, ಈ ವರ್ಷನಾರ ಮದ್ವೆ ಆಗ್ತೀರಾ? ನಮ್ ಕಡೆ ಒಂದು ಹುಡುಗ ಇದ್ದಾನೆ, ಮಾತಾಡ್ಲಾ? ಹಲೋ, ಎಲ್ಲಿದ್ದೀರಾ? ಹಾಯ್. ಹಾಯ್. ಸಾರಿ, ಟ್ರಾಫಿಕಿಂದ ಸ್ವಲ್ಪ ಲೇಟ್ ಆಯಿತು. ಇಟ್ಸ್ ಓಕೆ. ಐ ಆಮ್ ಖುಷಿ, ಖುಷಿ ವಸುಂದರ್. ರಿಷಿ ವೈಭವ್. ಒನ್ ಚಾಕೋ ಮಿಲ್ಕ್ ಶೇಕ್. ವೇಟರ್, 2 ಚಾಕೋ ಮಿಲ್ಕ್ ಶೇಕ್ ಪ್ಲೀಸ್. ಓಕೆ ಸರ್. ಮತ್ತೆ ಇವಾಗೇನು ಮಾಡ್ತಾ ಇದ್ದೀರಾ? 2 years ಬ್ಯಾಕ್ BTech ಕಂಪ್ಲೀಟ್ ಆಯಿತು. ಈಗ UPSC ಪ್ರಿಪೇರ್ ಆಗ್ತಾ ಇದ್ದೀನಿ. ಓಕೆ. ನೀವೇನು ಮಾಡ್ತಿದ್ದೀರಾ? ನನ್ನದೇ ಒಂದು ಕಂಪನಿ ಇದೆ, ಮುಂದೆ ಅದನ್ನು ಇನ್ನೂ ಡೆವಲಪ್ ಮಾಡಬೇಕು. ನೈಸ್. ಇದಕ್ಕೂ ಮುಂಚೆ ನಿಮಗೆ ಪ್ರಪೋಸಲ್ಸ್ ಏನಾದರೂ ಬಂದಿತ್ತಾ? ಹುಡುಗಿರಿಗೆ ಕಾಲೇಜ್ ಕಂಪ್ಲೀಟ್ ಆದಮೇಲೆ ಬೇಡ ಅಂದ್ರೂ ಈ ರಿಲೇಟಿವ್ಸೇ ಕೆಲವು ಪ್ರಪೋಸಲ್ಸ್ ತರ್ತಿರ್ತಾರಲ್ಲ. ಯಾ ಟ್ರೂ. ಹಾಗೆ 1-2-3 ಪ್ರಪೋಸಲ್ಸ್ ಬಂದಿತ್ತು, ಯಾವುದು ಸೆಟ್ ಆಗಲಿಲ್ಲ. ಓಕೆ. ನಿಮ್ಗೆಷ್ಟು ಪ್ರಪೋಸಲ್ಸ್ ಬಂದಿತ್ತು? ಇದೇ ಫಸ್ಟ್ ಟೈಮ್. ಪರವಾಗಿಲ್ಲ, ನಿಜ ಹೇಳಿ. ಪ್ರಪೋಸಲ್ಸ್ ಏನೋ ಬಂದಿತ್ತು, ಬಟ್ ಡೈರೆಕ್ಟಾಗಿ ಮೀಟ್ ಮಾಡಿ ಮಾತಾಡ್ತಿರೋದು ಇದೇ ಫಸ್ಟ್ ಟೈಮ್. ನಿಮ್ಗೆ ಅಡುಗೆ ಮಾಡಕ್ಕೆ ಬರುತ್ತಾ? ಹಾಂ, ಮೊದಲೆಲ್ಲ ನಾವು ನಿಮ್ಮನ್ನ ಕೇಳ್ತಿದ್ವಿ ಅಡುಗೆ ಮಾಡಕ್ಕೆ ಬರುತ್ತಾ ಅಂತ, ಬಟ್ ಈಗ ನೀವೇ ನಮ್ಮನ್ನ ಕೇಳ್ತಾ ಇದ್ದೀರಾ. ಈಗ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಗರ್ಲ್ಸ್ ಕುಕಿಂಗ್ ವೀಡಿಯೋಸ್ಗಿಂತ ಬಾಯ್ಸ್ ಕುಕಿಂಗ್ ವೀಡಿಯೋಸೇ ಟ್ರೆಂಡಿಂಗ್ ಅಲ್ವಾ, ಅದಕ್ಕೆ ಕೇಳಿದೆ. ಟ್ರೆಂಡಿಂಗ್ ಆಗೋ ರೇಂಜ್ಗಲ್ದೇ ಇದ್ರು ತಿನ್ನೋ ರೇಂಜ್ ಅಷ್ಟು ಮಾಡಕ್ಕೆ ಬರುತ್ತೆ. ಓ. ಯಾಕೆ ನಿಮ್ಗೆ ಅಡುಗೆ ಮಾಡಕ್ಕೆ ಬರಲ್ವಾ? ಸ್ವಲ್ಪ ಸ್ವಲ್ಪ ಬರುತ್ತೆ. ಓಕೆ. ಆಮೇಲೆ ಥ್ಯಾಂಕ್ಸ್. ವೆಲ್ಕಮ್ ಮ್ಯಾಮ್. ಎನಿಥಿಂಗ್ ಎಲ್ಸ್ ಸರ್? ನೋ ಥ್ಯಾಂಕ್ಸ್. ಮತ್ತು ಇದಕ್ಕೂ ಮುಂಚೆ ನಿಮಗೆ ಬಾಯ್ ಫ್ರೆಂಡ್ಸ್ ಅಥವಾ ಕ್ರಶ್ ಯಾರಾದರೂ ಇದ್ರಾ? ಬಾಯ್ ಫ್ರೆಂಡ್ಸ್ ಅಂತ ಯಾರೂ ಇಲ್ಲ, ಫ್ರೆಂಡ್ಸಲ್ಲಿ ಕೆಲವು ಬಾಯ್ಸ್ ಇದ್ದಾರೆ, ಬಟ್ ಕ್ರಶ್ ಅಂತ ಪರವಾಗಿಲ್ಲ ಹೇಳಿ. BMTC ಬಸ್ಸಲ್ಲಿ ಮೇಲೆ ರಶ್ಶು, ಕಾಲೇಜ್ ಅಂದಮೇಲೆ ಕ್ರಶ್ಶು ಕಾಮನ್ ಅಲ್ವಾ? ಕ್ರಶ್ ಅಂತ ಅಲ್ಲ, ನಮ್ಮ ಸೀನಿಯರ್ಸಲ್ಲಿ ಒಬ್ಬರು ನೋಡೋಕ್ಕೆ ಚೆನ್ನಾಗಿದ್ರು, ಅವ್ರ ಡ್ರೆಸ್ಸಿಂಗ್ ಸ್ಟೈಲ್ ಇಷ್ಟ ಆಗ್ತಿತ್ತು ಅಷ್ಟೇ. ನಿಮ್ಗೆ ಯಾರು ಗರ್ಲ್ ಫ್ರೆಂಡ್ ಅಥವಾ ಕ್ರಶ್ ಇರಲಿಲ್ವಾ? ಗರ್ಲ್ ಫ್ರೆಂಡ್ ಅಂತ ಯಾರೂ ಇರಲಿಲ್ಲ, ಬಟ್ ಕಾಲೇಜ್ ಡೇಸಲ್ಲಿ ಒಂದು ಹುಡುಗಿ ಇಷ್ಟ ಆಗಿದ್ಲು. ಹೋ, ಅವ್ಳಿಗೆ ಹೇಳಿದ್ರಾ? ಇಲ್ಲ. ಯಾಕೆ? ನಾನು ಆ ಹುಡುಗಿಗೆ ಹೇಳೋಷ್ಟರಲ್ಲಿ ನನ್ನ BTech ಮುಗೀತು. ಅಯ್ಯೋ, ಓಕೆ. ಬೈ ದ ವೇ, ನೀವು ಓದಿದ್ದು MVJ ಕಾಲೇಜ್ ಅಲ್ಲ? ಹೌದು. ನಿಮಗೆ ಗೊತ್ತು? ನಿಮ್ಮ ಬಗ್ಗೆ ನನಗಲ್ದೆ ಇನ್ಯಾರಿಗೆ ಗೊತ್ತಿರುತ್ತೆ ಹೇಳಿ? ವೆಯ್ಟ್, ಐ ಹ್ಯಾವ್ ಸಮಥಿಂಗ್ ಫಾರ್ ಯು, ಪ್ಲೀಸ್ ಟೇಕ್ ಇಟ್. ನಾನು ಓದಿದ್ದು MVJ ಕಾಲೇಜಲ್ಲೇ. ನಾನು ಇಷ್ಟಪಟ್ಟಿದ್ದ ಹುಡುಗಿ ಬೇರೆ ಯಾರೂ ಅಲ್ಲ.
ಹಾಂ ಈ ಲೆಟರ್ ನಾನು ನಿಮಗೆ ಕಾಲೇಜ್ ಡೇಸಲ್ಲೇ ಬರ್ತಿದ್ದು, ಬಟ್ ಆವಾಗ ನಿಮ್ಮ ಮುಂದೆ ಬಂದು ನಿಮಗೆ ಲೆಟ್ರ್ ಕೊಡೋ ಧೈರ್ಯ ಇರಲಿಲ್ಲ. ನೈಸ್ ಪೊಯೆಟ್ರಿ. ಥ್ಯಾಂಕ್ಸ್. ನಾನು ಹಣೆಗೆ ಬಿಂದು ಇಟ್ಟರೆ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತೀನಾ? ಸೇಮ್ ದೇವತೆ ಥರ ಕಾಣ್ತೀರ. ಹುಡುಗರಿಗೆ ಬಿಂದಿ ಮೇಲೂ ಕ್ರಶ್ ಆಗುತ್ತೆ ಅಂತ ಇವಾಗಲೇ ಗೊತ್ತಾಗಿತ್ತು. ಹುಡುಗಿರು ಹಣೆಗೆ ಬಿಂದಿಟ್ರೆ ಆಯುಸ್ ಜಾಸ್ತಿ ಆಗುತ್ತಂತೆ, ನೋಡೋಕ್ಕೂ ಲಕ್ಷಣವಾಗಿ ಕಾಣ್ತಾರೆ. ಹೋ, ಹೊಸ ವಿಷಯ. ಈ ಲೆಟರ್ನ ನೀವು ನನ್ನ ಕಾಲೇಜ್ ಡೇಸಲ್ಲೇ ಕೊಟ್ಟಿದ್ರೆ ಮೇ ಬಿ ಅವತ್ತೇ ಸಂತಿದ್ನೇನೋ. ಬಟ್ ಯಾಕೆ ಇವಾಗೇನಾದರೂ ಪ್ರಾಬ್ಲಮ್ಮಾ? ಆ್ಯಕ್ಚುಲಿ ನಮ್ಮ ಪೇರೆಂಟ್ಸಿಗೆ ನಾನು ಒಬ್ಬಳೇ ಮಗಳು. ಫ್ಯೂ ಇಯರ್ಸ್ ಬ್ಯಾಕ್ ಅಪ್ಪ ತೀರ್ಕೊಂಡ್ರು. ಅವತ್ತಿಂದ ಮನೇಲಿ ಎಷ್ಟೇ ಕಷ್ಟ ಬಂದರು ಅದು ನನ್ನವರೆಗೂ ತರದೆ ಅಮ್ಮನೇ ಎಲ್ಲ ಸಾಲ್ವ್ ಮಾಡ್ತಿದ್ರು. ಆದರೆ ಈಗ ಅಮ್ಮಂಗೂ ವಯಸ್ಸಾಗ್ತಾ ಬಂತು. ನಾನು ಮದುವೆಯಾಗಿ ಬೇರೆ ಕಡೆ ಹೋದರೆ ಅಮ್ಮನ ಯಾರು ನೋಡ್ಕೊಳ್ತಾರೆ ಅನ್ನೋ ಭಯ. ಅದ್ರ ಬಗ್ಗೆ ನೀವು ಚಿಂತೆ ಮಾಡಬೇಡಿ. ಆ್ಯಕ್ಚುಲಿ ನಮ್ಮ ಪೇರೆಂಟ್ಸು ನಾನು 5th ಸ್ಟ್ಯಾಂಡರ್ಡ್ ಇರುವಾಗಲೇ ತೀರ್ಕೊಂಡ್ರು. ನಮ್ಮ ಅಜ್ಜಿ ತಾತನೇ ಬೆಳೆಸಿ ನಾನು ಈ ಪೊಸಿಷನಲ್ಲಿ ಇರುವಾಗ ಮಾಡಿದ್ದು. ಅವರೀಗ US ಅಲ್ಲಿ ಸೆಟ್ಲ್ ಆಗಿದ್ದಾರೆ. ನಾನು ಕಂಪ್ನಿ ನೋಡಿಕೊಂಡು ಇಲ್ಲೇ ಇದ್ದೀನಿ. ಮದುವೆ ಆದಮೇಲೆ ನಿಮ್ಮಮ್ಮ ಬೇಕಿದ್ದರೆ ನಮ್ಮ ಮನೇಲೇ ಇರಲಿ, ಇಲ್ಲ ಅಂದರೆ ನಾನೇ ನಿಮ್ಮ ಮನೇಲಿ ಇರ್ತೀನಿ. ನನಗೂ ತಾಯಿ ಪ್ರೀತಿ ಸಿಕ್ದಂಗೆ ಆಗುತ್ತೆ. ಆದರೂ ಯಾಕೆ ಇನ್ನೂ ಏನಾದರೂ ಪ್ರಾಬ್ಲಮ್ಮಾ? ನಾನು ನಮ್ಮಪ್ಪಂಗೆ ಪ್ರಾಮಿಸ್ ಮಾಡಿದ್ದೆ UPSC ಕ್ಲಿಯರ್ ಮಾಡಿ IAS ಆಗ್ತೀನಿ ಅಂತ. ಆ ಡ್ರೀಮ್ ಫುಲ್ಫಿಲ್ ಆಗೋಕ್ಕೆ ಇನ್ನೂ 1-2-3 ಇಯರ್ಸ್ ಆಗ್ಬೋದು. ಅಲ್ಲಿವರೆಗೂ ಮದುವೆ ಆಗೋದು ಬೇಡ ಅಂತ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ನೀವು ಫಸ್ಟ್ ನಿಮ್ಮ ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ನಿಮ್ಮ ಡ್ರೀಮ್ಸ್ ಎಲ್ಲ ಫುಲ್ಫಿಲ್ ಆದಮೇಲೆ ಮದುವೆ ಆಗೋಣ. ಆ್ಯಕ್ಚುಲಿ ನನಗೂ ಇಷ್ಟು ಬೇಗ ಮದುವೆ ಆಗೋಕ್ಕೆ ಇಷ್ಟ ಇರಲಿಲ್ಲ, ಬಟ್ ಯಾವಾಗ ಮ್ಯಾರೇಜ್ ಕನ್ಸಲ್ಟೆಂಟ್ ಅವರು ನಿಮ್ಮ ಫೋಟೋ ತೋರಿಸಿದ್ರು ಇಮಿಡಿಯೇಟಾಗಿ ಓಕೆ ಅಂದೆ. ಅಷ್ಟು ಅಡ್ಮೈರ್ ಮಾಡ್ತೀನಿ ನಿಮ್ಮನ್ನು. ನಮ್ಮನ್ನು ನಮಗಿಂತ ಜಾಸ್ತಿ ಇಷ್ಟಪಡೋ ಪರ್ಸನ್ ಸಿಗೋಕ್ಕೆ ಪುಣ್ಯ ಮಾಡಿರಬೇಕು. ಪರವಾಗಿಲ್ಲ, ಮಾತಾಡಿ. ಹುಡುಗ ಇಷ್ಟ ಆದ್ನಾ ಇಲ್ವಾ ಅಂತ ಕೇಳೋಕ್ಕೆ ಅಮ್ಮ ಕಾಲ್ ಮಾಡ್ತಿದ್ದಾರೆ. ಹಾಗಾದರೆ ರಿಸೀವ್ ಮಾಡಿ ಹೇಳಿ. ಬೇಡ, ನಾನು ಮನೆಗೆ ಹೋದ್ಮೇಲೆ ಡೈರೆಕ್ಟಾಗಿ ಹೇಳ್ತೀನಿ. ಯಾಕೆ, ನಾನು ಇಷ್ಟ ಆಗಲಿಲ್ವಾ? ಹಾಗಲ್ಲ, ಹಾಗಾದರೆ ಇಷ್ಟ ಆದ್ನಾ? ನೀವೇ ಹೇಳಿ, ನೀವು ನಂಗೆ ಇಷ್ಟ ಆದ್ರಾ ಇಲ್ವಾ ಅಂತ. ಇಷ್ಟ ಆಗಿದ್ದಕ್ಕೆ ನೀವು ನನ್ನ ಜೊತೆ ಇಷ್ಟೊತ್ತು ಮಾತಾಡಿದ್ದು. ಇಲ್ಲ ಅಂದರೆ ಕಾಲ್ ಬಂದಾಗ ಏನೋ ಒಂದು ಹೇಳಿ ಹೋಗ್ತಿದ್ರಿ. ಆಮ್ ಐ ರೈಟ್? 95% ರೈಟ್, 5% ರಾಂಗ್. 5% ರಾಂಗ್ ಯಾಕೆ? ಕೆಲವೊಂದನ್ನ ನೀವು ಹುಡುಗರು ಕೇಳಬಾರ್ದು, ನಾ ಹುಡುಗಿರು ಹೇಳಬಾರ್ದು. ಹೋ, ಹಾಗೆ. ಪರವಾಗಿಲ್ಲ, 95% ಇಷ್ಟ ಆದ್ನಲ್ಲ, ಹೋಗ್ತಾ ಹೋಗ್ತಾ ಉಳಿದಿರೋ 5% ಇಷ್ಟ ಆಗ್ತೀನಿ ಬಿಡಿ. ಆದಷ್ಟು ಬೇಗ ನಿಮ್ಮೆಲ್ಲ ಕನಸು ನೆನೆಸಾಗಲಿ. ಥ್ಯಾಂಕ್ ಯು. ನಿಮ್ಮ ಮನಸ್ಸು ಸದಾ ನಿಮ್ಮ ಹಾಗೆ ಖುಷಿಯಾಗಿರಲಿ. ಅಡುಗೆ ಮಾಡೋಕೆ ಬರಲ್ಲ ಅನ್ನೋ ಚಿಂತೆ ಎಲ್ಲ ಮಾಡೋಕೆ ಹೋಗಬೇಡಿ. ಫ್ರೀ ಇದ್ದಾಗ ನಾನು ನಿಮಗೋಸ್ಕರ ತಿನ್ನೋ ರೇಂಜಿಂದ ಟ್ರೆಂಡಿಂಗ್ ಆಗೋ ರೇಂಜಷ್ಟು ಅಡುಗೆ ಮಾಡೋದನ್ನ ಕಲಿತೀನಿ. ಫ್ಯೂಚರ್ ಸ್ವೀಟ್ ಆ್ಯಂಡ್ ಹೆಲ್ತಿ ಆಗಿರುತ್ತೆ. ಸೋ ಫನಿ. ಮೇಡಮ್, ಪೋಸ್ಟ್. ಖುಷಿ ವಸುಂಧರ್ ಅಂದರೆ ನೀವೇನಾ? ಹಾಂ ಸರ್. ನಿಮಗೊಂದು ಪೋಸ್ಟ್ ಬಂದಿದೆ. ಅಮ್ಮ, 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 ಯಾಕೆ? ಬೇಗ ಬಾ ಇಲ್ಲಿ. ಏನಾಯ್ತೆ? ನಿನ್ನ ಮಗಳು IAS ಆಗ್ತಿದ್ದಾಳೆ. ನಿಜನೇನೆ? ಹಾಂ ಅಮ್ಮ. ಅಂತೂ ಅನ್ಕೊಂಡಿದ್ದು ಸಾಧಿಸ್ಬಿಟ್ಟೆ ಕಣೆ. ನೀವಪ್ಪನ ಕನ್ಸು ನನ್ಸು ಮಾಡಿಬಿಟ್ಟೆ. ಅಟ್ಲೀಸ್ಟ್ ಇವಾಗಲಾದರೂ ಮದುವೆ ಆಗ್ತೀಯಾ? ಇರು, ನಾನು ಈಗಲೇ ಹೋಗಿ ಪಾಯಸ ಮಾಡಿ ತರ್ತೀನಿ. I made it, Papa. ಕಂಗ್ರ್ಯಾಚುಲೇಷನ್ಸ್ IAS ಆಫೀಸರ್. ಥ್ಯಾಂಕ್ ಯು. ಇಷ್ಟು ಬೇಗ ಹೇಗೆ ಗೊತ್ತಾಯ್ತು? ಅಮ್ಮ ಹೇಳಿದರು. ಓ, ಓಕೆ. ಏನಮ್ಮ ಖುಷಿ, ತುಂಬ ದಿನ ಆದಮೇಲೆ ಈ ಕಡೆ ಬರ್ತಾ ಇದೆಯಾ?
ಏನಿಲ್ಲ ಅಂಕಲ್, ಹೋದಾಗ ಬಂದಾಗ ನಿಂತಾಗ ಕುಂತಾಗ ಎದ್ದಾಗ ಬಿದ್ದಾಗ ಹತ್ತಾಗ ನಕ್ಕಾಗ ಜಾಬ್ ಜಾಯ್ನ್ ಆದಾಗ ಫಂಕ್ಷನ್ಸ್ ಅಟೆಂಡ್ ಮಾಡಿದಾಗ ನನ್ನ ಮದುವೆ ಬಗ್ಗೆ ನಂಗಿಂತ ಜಾಸ್ತಿ ಚಿಂತೆ ಮಾಡಿ ನಿನ್ನ ಮದುವೆ ಯಾವಾಗ, ಮದುವೆ ಊಟ ಯಾವಾಗ ಹಾಕ್ಸ್ತೀಯಾ ಅಂತಿದ್ರಲ್ಲ ಅಂಕಲ್. ಇದೇ ತಿಂಗಳು 20ನೇ ತಾರೀಕು ನನ್ನ ಮದುವೆ. ಮ್ಯಾರೇಜ್ ಡೇಟು ಫಿಕ್ಸ್ ಆಯಿತು. ಅಟ್ಲೀಸ್ಟ್ ಇವಾಗಾದರೂ ಅಡುಗೆ ಮಾಡೋದು ಕಲ್ತ್ಕೊಂಡ? ಹಾಂ, ಆ್ಯಕ್ಚುಲಿ ಲಾಸ್ಟ್ ವೀಕ್ ಯೂಟ್ಯೂಬ್ ನೋಡಿ ಬಿರಿಯಾನಿ ಟ್ರೈ ಮಾಡಿದ್ದೆ. ಅದನ್ನು ಮಾಡಿದ್ಮೇಲೆ ಗೊತ್ತಾಗಿತ್ತು ಅಡುಗೆ ಮಾಡೋದಕ್ಕಿಂತ IAS ಮಾಡೋದೇ ಈಸಿ ಅಂತ. ಯಾಕೆ ಬಿರಿಯಾನಿ ಚೆನ್ನಾಗಿ ಆಗಿರಲಿಲ್ವಾ? ಬಿರಿಯಾನಿ ಏನೋ ಚೆನ್ನಾಗಾಗಿತ್ತು, ಬಟ್ ಅದನ್ನು ತಿನ್ನಬೇಕೋ ಕುಡಿಬೇಕೋ ಅಂತಲೇ ಗೊತ್ತಾಗಲಿಲ್ಲ. ಸೀರಿಯಸ್ಲಿ? ನಾನು ನಿಮ್ಮ ಮನೆಗೆ ಬಂದಮೇಲೆ ನನ್ನ ಮೇಲೆ ಈ ಥರ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಮಾಡಬೇಡ. ಈ ಥರ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಮಾಡಬಾರ್ದು ಅಂದರೆ ಅದಕ್ಕೆ ಒಂದೇ ಸೊಲ್ಯೂಷನ್. ಏನು? ಡೈಲಿ ನೀವೇ ಅಡುಗೆ ಮಾಡಬೇಕು. ಹಾಂ? ನಿಮಗೆ ಕಷ್ಟ ಆಗುತ್ತೆ ಅಂದರೆ ಹೇಳಿ, ನಾನೇ ಯೂಟ್ಯೂಬ್ ನೋಡಿ ಅಡುಗೆ ಮಾಡ್ತೀನಿ. ಬೇಡ ಬೇಡ ಬೇಡ, ನನಗೆ ಕಷ್ಟ ಆದರೂ ಪರವಾಗಿಲ್ಲ. ನಿನಗೋಸ್ಕರ ಇಷ್ಟಪಟ್ಟು ಅಡುಗೆ ಮಾಡ್ತೀನಿ. ನೀನಂತೂ ಕಿಚನ್ ಒಳಗಡೆ ಕಾಲಿಡಬೇಡ. ಓಕೆನಾ ಮಿಸಸ್ ಖುಷಿ? ಮಿಸ್ಸಸ್ ಖುಷಿ ಆಗೋಕ್ಕೆ ಇನ್ನೂ ಸ್ವಲ್ಪ ಟೈಮ್ ಇದೆ. ಅಟ್ ಪ್ರೆಸೆಂಟ್ ನಾನಿನ್ನು ಮಿಸ್ ಖುಷಿನೇ. ನೀವು ಕೂಡ ಪ್ರೊಫೆಷ್ನಲ್ ಆಗಿ ಆ್ಯಕ್ಟಿಂಗ್ ಮತ್ತು ಡೈರೆಕ್ಷನ್ನ ಕಲಿಯೋ ಆಸಕ್ತಿ ನಿಮಗಿದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಲ್ ಅಥವಾ ವಾಟ್ಸಪ್ ಮಾಡಿ. ಇಲ್ಲಿ ಯಾರು ಆ್ಯಕ್ಟಿಂಗ್ ಮತ್ತು ಡೈರೆಕ್ಷನ್ನ ಕಲಿತಾರೋ ಅಂಥ ಸ್ಟೂಡೆಂಟ್ಸ್ಗೆ ಮಾತ್ರ ನಾವು ಮಾಡುವಂತಹ ಕನ್ನಡ ಸಿನಿಮಾ, ಸೀರಿಯಲ್, ವೆಬ್ ಸೀರೀಸ್ ಮತ್ತು ಶಾರ್ಟ್ ಮೂವೀಸ್ಗಳಲ್ಲಿ ಆ್ಯಕ್ಟ್ ಅಥವಾ ಡೈರೆಕ್ಟ್ ಮಾಡುವಂಥ ಅವಕಾಶಗಳನ್ನು ಮಾಡಿಕೊಡಲಾಗುತ್ತೆ. ಕಲೆ ಎಲ್ಲರನ್ನ ಕೈ ಬೀಸಿ ಕರೆಯುತ್ತೆ, ಆದರೆ ಕಲಾವಿದರನ್ನು ಮಾತ್ರ ಆರಿಸ್ಕೊಳ್ಳುತ್ತೆ. ಧನ್ಯವಾದ.